ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಹೇಳಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಿ. ನಾ ಇನ್ನೊಂದು ಸಲನೂ ಹೇಳ್ತೀನಿ. ಸೊ ನಮ್ಮದು ಹಳೆ ಮನೆ ಅಂದರೆ ನಮ್ಮ ಅಜ್ಜಿಯವ್ರದ್ದು ಹಳೆ ಮನೆ ಕಡೆ ಗಣಪತಿ ವಿಸರ್ಜನೆ ಐತಿ ಇವತ್ತು. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿನಿ. ನಾಲ್ಕನೇ ದಿನಕ್ಕೂ ಹೋಗಿದ್ದೆ ನಾನು. ಅಂದರೆ ಎಲ್ಲ ಪೂಜೆನೂ ಕಂಟಿನ್ಯೂ ಅಟೆಂಡ್ ಆಗಿರಲಿಲ್ಲ. ಸೊ ಹಾಗಾಗಿ 5ನೇ ದಿನಕ್ಕೂ ಹೋಗೋಣ ಅಂಥೇಳಿ ಅಂದ್ಕೊಂಡೀನಿ. ಆ್ಯಂಡ್ ಅಲ್ಲಿ ಏನೆಲ್ಲ ಮಾಡ್ತೀವಿ, ಹೆಂಗಿರ್ತೈತಿ ಗಣಪತಿ ಹೆಂಗೈತಿ ಅಂಥೇಳಿ ನಿಮಗೂ ತೋರಿಸೋಣ ಅಂಥೇಳಿ ನಾನು ಅಂದ್ಕೊಂಡೀನಿ. ಇವನ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರೋದ್ರಿಂದ ಅದಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡೀನಿ ನಾನು. ಸೊ ನೋಡೋಣ ಅಲ್ಲಿ ಹೆಂಗಿರ್ತೈತಿ ಅಂಥೇಳಿ ನಿಮಗೂ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಸೊ ಇನ್ನೂ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಅರ್ಧಂಬರ್ಧ ರೆಡಿ ಆಗಿನಿ, ಇನ್ನೂ ರೆಡಿ ಆಗಿಲ್ಲ. ಹೋಗಾಕ ರೆಡಿ ಆಗತ್ತಿದ್ದೀವಿ. ಹೋಗ್ಲೇಬೇಡ ಅನ್ನೋಂಗೈತಿ. ಹಂಗೆ ಒಂದೆರಡು ರೀಲ್ಸನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆಗೀನಿ. ಇನ್ನೂ ಆಗಿಲ್ಲ, 20% ಡನ್ ಆಗೈತಿ. ಇದು ನಂದು ಫೈನಲ್ ಲುಕ್. ಬರೀ ಇವಾಗ ಹೋಗೋನು ಲೇಟ್ ಆಗಿಬಿಟ್ಟೈತಿ. ಆಗಲೇ ನಮ್ಮ ಮನೆಯವ್ರು ಕೆಳಗೆ ಬಂದು ಕಾಯಕತ್ತಾರ. ಹೋಗೋದ್ರಾಗ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಸೊ ಎಲ್ಲರೂ ಅಲ್ಲೇ ಇರೋದ್ರಿಂದ ನಾವು ಪ್ರತಿ ವರ್ಷವೂ ಅಲ್ಲೇ ಹೋಗ್ತೀವಿ. ಒಂದು ವರ್ಷ ನಮ್ಮೂರಿಗೆ ಹೋದ್ರೆ ಒಂದು ವರ್ಷ ಇಲ್ಲಿದ್ರೆ ಮಾತ್ರ ಕಂಪಲ್ಸರಿ ಹೋಗ್ತೀವಿ. ಇದು ನಮ್ಮ ಅಜ್ಜಿಯವರ ಹಳೆ ಮನೆ ಕಡೆ ಇಟ್ಟಿರೋ ಗಣಪತಿ. ಸೊ ಎಲ್ಲರೂ ಒಣಗಿನವರು ಪೂರ ಪರಿಚಯ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಅಲ್ಲೇ ಹೋಗಿರ್ತೀವಿ. ಭಾಳ ಚಂದ ಮಾಡ್ತಾರೆ. ನಿಮ್ಗೆ ಮುಂದೆ ಗೊತ್ತಾಕೈತಿ ನೋಡ್ರಿ. ಸುಳ್ಳ ಖಾಲಿ ಸೊಂಡಿ ನೋಡ್ರಿ ಚಿನ್ನಿ ಒಂದ್ ಮಾಡ ಸೊಂಡಿ ಬರತ್ತಿದ್ರಾಗ ನಿಂದ ಬೇರೆ ಗಣಪತಿ ವಿಡಿಯೋ ಮಾಡಿ ಯೂಟ್ಯೂಬ್ನಾಗ ಶಾರ್ಟ್. ಎಕ್ಸ್ಕ್ಯೂಸ್ ಮೀ, ಇದು ಆಲ್ರೆಡಿ ಫಸ್ಟ್ ನಿಮ್ಮ ಶಿವಮೊಗ್ಗ ಅಲ್ಲದ. ನಾನು ಫಸ್ಟ್ ಇದ್ದಿದ್ದಲ್ಲಿ ಅದು ಹೇಳಿದ್ರು. ಯಾರು ಮಾಡ್ತಾರೆ? ಹೋಗೋದ್ರಾಗ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತಲ್ಲ. ಹೆಂಗಿದ್ರು ಎಲ್ಲ ಪೂಜೆ ಮುಗಿಸ್ಕೊಂಡ ಅದಾದಮೇಲೆ ಅಲ್ಲೇ ಪ್ರಸಾದ ಕೊಟ್ರೆ, ಪಲಾವ್ ಇತ್ತು ಪ್ರಸಾದ. ಸೊ ನನ್ನ ಫ್ರೆಂಡ್ ಮನೆಯವರ ಮಾಡಿರೋದ್ರಿಂದ ಸೊ ಅದನ್ನು ತಿನ್ಕೊಂಡು ಆಮೇಲೆ ಆಕಿ ನಂಗೆ ಕಾಡ್ಸಾಕತ್ತಿದ್ಲ. ಆಕಿ ಜೊತೆ ಸ್ವಲ್ಪ ಹಂಗೆ ಜಗಳ ಮಾಡ್ಕೊಂಡು ಇನ್ನೆಲ್ಲ ಪ್ರಿಪ್ರೇಷನ್ ಮಾಡಾಕತ್ತಿದ್ರೆ ಗಣಪತಿನ ಟ್ಯಾಕ್ಟರ್ ಒಳಗೆ ಎತ್ತಿ ಇಡೋದು ಅದನ್ನೆಲ್ಲ ಮಾಡಾಕತ್ತಿದ್ರು. ಸೊ ಅದನ್ನು ಎಲ್ಲ ವಿಡಿಯೋ ಇದ್ರೊಳಗೆ ಕ್ಯಾಪ್ಚರ್ ಮಾಡಾಕತ್ತೀನಿ ನಾನು.
ಅಲ್ಲೇ ಗಣಪತಿನ ಇಡೋದು ನೋಡಿ ನಮಗನ ಹೆದರಿಕೆ ಆಗಾಗುತ್ತಿತ್ತು, ಏನಾಗುತ್ತೋ ಏನೋ ಅಂತ ಹೇಳಿ. ಅದೇನೂ ಆಗಲ್ಲ, ಅಷ್ಟೇ ಎಲ್ಲರೂ ಒಂದು 5-6 ಜನ ಸೇರ್ಕೊಂಡು ಕೇರ್ಫುಲಿಯಾಗಿನೇ ಇಡ್ತಿರ್ತಾರೆ. ಅಂದರೆ ನಮಗೊಂಥರ ನಿಂತು ನೋಡೋರಿಗೆ ಭಯ. ಸೊ ಎಲ್ಲ ಅದನ್ನೆಲ್ಲ ಇಟ್ಟು ರೆಡಿ ಮಾಡಿದ್ರು. ಸಿಕ್ಕಾಪಟ್ಟೆ ನಾಯ್ಸ್ ಇತ್ತು ಇಲ್ಲಿ, ಯಾಕಂದ್ರೆ ಭಾಳ ಜನ ಬಂದಿದ್ರು ಆ್ಯಂಡ್ ಸಿಸ್ಟಮ್ಸ್ ಎಲ್ಲ ಇದ್ವು. Circle
ಸ್ವಲ್ಪ ಮನೆಗೆ ಬಂದೇವಿ. ಅಲ್ಲಿ ಭಾಳ ಕ್ಲೌಡ್ ಇತ್ತು, ತಲೆನೋವು ಸಾಧ್ಯತೆ ಅಂತ ಹೇಳಿ ನಮ್ಮ ಫ್ರೆಂಡ್ ಮನೆಗೆ ಬಂದೇವಿ ಇವಾಗ. ಜೈ ಬಜಾರು ನಮಗಾಗಿ ಮತ್ತು ಬಸಣ್ಣಿಕ ಎಲ್ಲರೂ ಮಸ್ತ್ ಎಂಜಾಯ್ ಮಾಡ್ಕೋತ ಗಣಪತಿನ ಒಂದು ಸ್ಟೇಜ್ ಮಟ್ಟ ತೊಗೊಂಡು ಬಂದ್ವಿ. ಇಲ್ಲಿಂದ ಏನಾಗ್ತೈತಿ ಅಂತಂದ್ರೆ ಬೇರೆ ಬೇರೆ
ಏರಿಯಾದವರು ಎಲ್ಲ ಒಂದು 3-4 ಜನ ಬಂದುಬಿಟ್ರು. ಸೊ ಹಾಗಾಗಿ ಸುಮ್ಮನೆ ಹೆಣ್ಮಕ್ಳಲ್ಲೆಲ್ಲ ಗದ್ದಲ್ದಾಗ ಹೋಗೋಕ್ಕಾಗಂಗಿಲ್ಲ ಅಂಥೇಳಿ ಹೆಣ್ಮಕ್ಳು ಏನಿದ್ದೀವಿ ಅವರೆಲ್ಲ ಪೂರಾ ಬಂದುಬಿಟ್ವಿ. ಸೊ ಹುಡುಗರು ಏನಿದ್ದಾರೆ ಅವ್ರು ಎಲ್ಲರೂ ಹೋಗಿ ಗಣಪತಿ ವಿಸರ್ಜನೆ ಮಾಡಿ ಬಂದರೆ ನಮಗೆ ಲಾಸ್ಟ್ ಸಿಕ್ಕಿದ್ದೆ ಇಲ್ಲಿ ಮಟನ. ಸೊ ನಾ ಅದನ್ನು ಅಲ್ಲಿ ಮಟನೂ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡೀನಿ, ಎಷ್ಟಾಗ್ತೈತಿ ಅಷ್ಟು. ಸೊ ಫೋನ್ ಇವ್ರ ಕೈಯಾಗ ಕೊಟ್ಟು ಅದನ್ನು ಕ್ಯಾಪ್ಚರ್ ಮಾಡಿಸೀನಿ. ಸೊ ನೋಡಿರಿ ಎಷ್ಟು ಗದ್ದಲ ಅಂದ್ರೆ ಎಷ್ಟು ಗದ್ದಲ ಐತಿ, ಎಲ್ಲ ಫುಲ್ಲು ಗಂಡ್ಮಕ್ಳನ್ನೇ ಇದ್ರೆ. ಗಣಪತಿ ಹಬ್ಬ ಅಂದ್ರೆ ಆ್ಯಕ್ಚುಲಿ ಗಂಡ್ಮಕ್ಳ ಹಬ್ಬ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ಅವರೇ ಇದ್ರೆ ಸೊ ಅದ್ರೊಳಗೆ ಹೋಗಲ್ಲ. ಆಮೇಲೆ ಕೆಲವೊಬ್ಬರು ಹುಡುಗರು ಅದು ಕಟ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಅಲ್ಲಿಂದ ವಾಪಸ್ ಬಂದುಬಿಟ್ವಿ. ಮನೆಗೆ ಬಂದ್ವಿ. ಮನೆಗೆ ಬರುವಷ್ಟಿಗೆ ಟೈಮ್ ಆಗಲೇ 11 ಗಂಟೆ ಆಗಿಬಿಟ್ಟೈತಿ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಲ್ಲ, ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.